ಅವ್ರ ಕಡೆ ನೋಡಲೇಬಾರ್ದು. ನಮ್ಮ ಪಾಡಿ ನಾವು ಸುಮ್ಮನೆ ಹೋಗ್ತಾ ಇದ್ರೆ ಯಾರು ನಮ್ಮನ್ನ ಮಾತಾಡ್ಸಲ್ಲ. ಒಂದು ಸೆಕೆಂಡ್ ನಿಂತ್ಕೊಂಡ್ರು ಬರಲಿ ಬಾರೋ ನಾವು ಹೋಗೋಣ. ಸೊ ಇದೆ ನೋಡಿ ಕಬ್ಬಳಮ್ಮ ಟೆಂಪಲ್. ಓಡೆ ವಿಡಿಯೋ ಮಾಡೋಕ್ಕಾದ್ರೆ ನಾನು ಮಾಡಿಕೊಡ್ತೀನಿ. ಹಾಂ ಮಾಡ್ಬೋದಂದರೆ ಖಂಡಿತ ಮಾಡ್ಕೊಡ್ತೀನಿ. ಇವಾಗ ಕ್ರೌಡ್ ತುಂಬ ಕಮ್ಮಿ ಐತೆ. ಇವತ್ತು ಬಂದು 4ನೇ ತಾರೀಕು ಬುಧವಾರ. ಸೊ ಆ ಕಾರಣದಿಂದಾಗಿ ಕಮ್ಮಿ ಇದ್ದಾರೆ. TB ಕಪ್ ಮಹೇಶ ಲಾಸ್ಟ್ ಟೈಮ್ ಬರ್ಬೇಕಾದ್ರೆ ಹಾಕೊಂತಿರಿದ್ರು ನೆನಪಿದ್ಯಾ? ಇದೇ ಜಾಗದಲ್ಲಿ ನಾ ಇವಾಗ ಇರ್ತಾರೆ ಅಂತ ಭಯ ಪಡ್ತೀನಿ. ಹಂಗೆ ಹೋದ್ವಾರ ಹೊರಡೆ ಇದ್ರೆ ಇರ್ತಾರಪ್ಪ, ನಮ್ಮ ಹುಷಾರಲ್ಲಿ ನಾವು ಇರಬೇಕು. ಇದೇ ಎಂಟ್ರೆನ್ಸ್. ಸೊ ಇಲ್ಲೊಂದು ದಾರಿ ಇರುತ್ತೆ, ಆ ದಾರಿಯಿಂದ ಹಂಗೆ ನುಕ್ಕೊಂಡು ಹೋಗ್ಬೇಕು. ಸೊ ನಮ್ಮವರೆಲ್ಲ ಬರಲಿ. ಸೊ ದೇವಸ್ಥಾನ ಹತ್ರ ಬಂದಿದ್ದೀವಿ, ಬನ್ನಿ. ಲಾಸ್ಟ್ ಟೈಮ್ ಈ ಕಡೆಯಿಂದ ಬಂದಿದ್ದು ನಾವು. ತುಂಬ ದಿನ ಆದಮೇಲೆ ನಾವೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಕಬ್ಬಾಳ ಬಂದಿದ್ದೀವಿ. ಫೈನಲಿ ಓ ಅಕ್ಕ ಏನು ಪಾಪ ಅಂಜಲಿ ಮಿಸ್ ಆಗಿದ್ದಾಳೆ, ಬೇಜಾರಾಗ್ತಾಯಿದೆ. ಅಜಯ್ ಮಿಸ್ ಆಗಿದ್ದಾನೆ, ಅವನಿಗೂ ಬೇಜಾರಾಗ್ತಿದ್ದಾನೆ. ಬಟ್ ಹೇಳಿದ್ವಿ ಅಂಜಲಿಗೆ ಕರಿಮಣಿ ಕೊಂಡ್ಸ್ಕೊಳ್ತಾ ಇದ್ದೀವಿ, ಶಾಸ್ತ್ರ ಇದೆ. ಅಜಯ್ಗೇನೋ ಫ್ಯಾಮಿಲಿ ಫಂಕ್ಷನ್ ಅಂತೆಲ್ಲ ಸೊ ಹಂಗಾಗಿ ನಾವು ಫೈನಲಿ ಮಾಡಲೇಬೇಕು. ಪಾಪ ಉಮ್ಮಿ ಕಷ್ಟಪಡ್ಕೊಂಡು ಸ್ವಿಗ್ಗಿ ಎಲ್ಲ ಮಾಡೋದ್ರಿಂದಾನೆ ಅದಕ್ಕೆ ಅವನಿಗೋಸ್ಕರ ಅವ್ರಿಗೆ ಏನೇ ಆದರೂ ಎಷ್ಟೇ ಜನ ಬಂದರೂ ಒಬ್ಬರೇ ಬಂದರೂ ಕೂಡ ಇವತ್ತು ಪ್ಲ್ಯಾನ್ ಮಿಸ್ ಮಾಡಬಾರ್ದು ಅಂತೇಳಿ ಬಂದಿದ್ದೀವಿ. ಸೊ ಇವಾಗ ಫೈನಲಿ ಟೆಂಪಲ್ ಕೂಡ ರೀಚಾಗಿ ಟೆಂಪಲ್ಗೂ ಕೂಡ ಬಂದಿದ್ದೀವಿ. ನೆಕ್ಸ್ಟು ಅಡುಗೆನೇ ಮಾಡಿ ಎಲ್ಲ ನಾನ್ ವೆಜ್ ಮಾಡಿ ಪ್ಲ್ಯಾನ್ ಮಾಡಿಕೊಂಡು ತೋರಿಸ್ತೀವಿ ಬಂದಿದ್ದೀವಿ. ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀವಿ. ಓಕೆ, ಎಸ್. ಕಬ್ಬಳಮ್ಮ ದೇವಸ್ಥಾನ ಒಳಗೆ ಹೋಗಾಯಿತು, ಹೋಗಿ ನೋಡ್ಕೊಂಡು ಬಂದಾಯಿತು. ಇಲ್ಲೊಂದು ದೇವಸ್ಥಾನ ಐತೆ ಆ್ಯಂಡ್ ಇಲ್ಲೊಂದು ನಂದಿ ವಿಗ್ರಹ ಐತೆ. ಫುಲ್ಲು ತುಂಬ ಚೆನ್ನಾಗೈತಿ. ಬಟ್ ಬಿಸಿಲು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಒಂಥರ, ಬಿಸಿಲು ಜಾಸ್ತಿ ಇರೋದು ನಿನಗೆ ಖುಷಿ ಆಯ್ತೈತಾ? ಒಂಥರ ಆಯ್ತೈತಾ? ನಾರ್ಮಲ್ ಆಗಿದೆ, ಏನೂ ಅನಿಸ್ತಿಲ್ಲ. ಬಟ್ ಬಿಸಿಲು ಜಾಸ್ತಿ ಐತಿ. ಬಟ್ ಬಿಸಿಲು ಜಾಸ್ತಿ ಇದೆ. ಯಾಕಂದರೆ ಎಷ್ಟು ದಿನ ಕಾಲೇಜ್ ಒಳಗಡೆ ಕೂತ್ಕೊತಾ ಇದ್ದೀವಿ, ಇವತ್ತು ಕಾಲೇಜ್ ಬಿಟ್ಟು ಆಚೆ ಬಂದಿದ್ದೀವಿ. ಸೊ ಅದಕ್ಕೆ ಒಂದು ಸ್ವಲ್ಪ ಬಿಸಿಲು ಅಂತ ಅನಿಸ್ತಿದೆ. ನೋಡಿ ಹೆಂಗಾಗ್ತೀವಿ ಸಂಜೆ. ಅನುಷಕ ನಿಮ್ಮನ್ನ ಯೂಟ್ಯೂಬಲ್ಲಿ ಹಾಕ್ತೀನಿ, ಪರವಾಗಿಲ್ಲ ತಾನೆ? ಸೊ ಹೇಗೆ ಅನ್ನಿಸ್ತಿದೆ ನಿಮಗೆ ಹೇಳಿ? ಪರವಾಗಿಲ್ಲ ಮಾತಾಡಿ. ದೇವಸ್ಥಾನಕ್ಕೆ ಬಂದಿದ್ದ ತುಂಬ ದಿನ ಆದಮೇಲೆ ಗ್ಯಾಂಗಾಗಿ ಬರ್ತಿದ್ದೀರಾ, ಹೇಗೆ ಅನ್ನಿಸ್ತೈತಿ? ಹಾಂ ಹಾಂ ಅನಿಸುತ್ತೆ. ಇಲ್ಲ ಅಕ್ಕ, ಅನ್ಸಕ್ಕ ಮಾತಾಡಿ ಏನೂ ಇಲ್ಲ. ಬೆಳಗ್ಗೆಯಿಂದ ನಾಷ್ಟ ಇಲ್ಲ, ಇಲ್ಲಿ ದೇವಸ್ಥಾನ ಕರ್ಕೊಂಡು ಕೂರಿಸಿದ್ದಾರೆ ನೋಡಿ ಫ್ರೆಂಡ್ಸ್. ಫುಲ್ ಸುಸ್ತಾಗ್ತಿದೆ, ಹೊಟ್ಟೆಲೆಲ್ಲ ಸೌಂಡ್ ಬರ್ತೈತೆ. ಅವ್ರು ತಿಂದಿಲ್ಲಲ್ಲ, ಅದಕ್ಕೆ ವಾಯ್ಸ್ ಬರ್ತಾ ಇಲ್ಲ ಅಲ್ಲ? ತಿಂದಿಲ್ಲ ಅಲ್ಲ, ಅದಕ್ಕೆ ವಾಯ್ಸ್ ಬರ್ತಾ ಇಲ್ಲ. ಇಲ್ಲ ಆ್ಯಕ್ಚುಲಿ ನಮಗೂ ವಾಯ್ಸ್ ಬರಬಾರ್ದು ಗೊತ್ತಾ? ನಿಮ್ಮ ಇವನು ಕಿರ್ಚಿ ನಾನು ಕಿರ್ಚಿ ಅಲ್ಲ. ನಿಮ್ಗೆ ಹೇಗೆ ಅನ್ನಿಸ್ತೀನಿ? ನೀನು ಕಪ್ಪು ಗೆದ್ದಿದ್ದು ನನಗೆ ಅಳುನೇ ಬಂತು ಗೊತ್ತಾ? ಅಳು ಬಂತಲ್ಲ, ಕಪ್ಪು ಗೆದ್ದಲ್ಲ. ಇನ್ನೇನು ವಿನ್ನಾಗೋ ಮೂಮೆಂಟ್ ಬರ್ತಿದ್ದಂಗೆ ಅಳು ಬರ್ತಿದೆ. ವಿನ್ನಾಗೋ ಮೂಮೆಂಟ್ ಅಂದರೆ ಗೆದ್ದುಬಿಡ್ತು. 3 ಬಾರಲ್ಲಿ 23 ಬೇಕಿತ್ತು. ಸಖತ್ ಖುಷಿ ಗೊತ್ತಾವಾಗ. A few moments later. ನೋಡಿ ಗೈಸ್, ನೀರೆಲ್ಲ ತಗೊಬಂದಿದ್ದೀವಿ. ಇವಾಗ ತಾನೇ ಬಂದ್ವಿ. ಇಲ್ಲಿ ಆಲ್ರೆಡಿ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನಾನು ಇವಾಗ ಬಂದೆ. ಮಾಡ್ಕೋತಾ ಇದ್ದಾರೆ ನೋಡಿ. ನರೇಶ, ಉಮೇಶ, ತನು, ಬಂಗಾರು, ಹಂಗೆ ಇವರು ಅನು ಅಂತ ಇಷ್ಟೊತ್ತು ಮಾಡ್ತಿದ್ದಿದ್ದು ಇವರೇ ಕ್ಯಾಮ್ರಾಮನ್. ಇಷ್ಟೊತ್ತವರೆಗೂ ಈ ಪ್ರಕೃತಿ ಸೌಂದರ್ಯನೆಲ್ಲ ನೋಡಿ, ಸೌಂದರ್ಯನ ಅಲ್ಲಿ ತೋರಿಸ್ಕೊಬಂದೆ. ಸೊ ಅದೆಲ್ಲ ವಿಡಿಯೋ ಮಾಡಿದ್ದು ನಾನೇನೆ. ಓಕೆ, ಮತ್ತೆ ಶಿವ ಮುಂದೆ ಹೊಲ ಇದೆ.
ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೆ ಪರ್ಫೆಕ್ಟ್ ಸ್ಪಾಟು. ಇವ್ರು ಬರ್ತಾ ನೋಡಿರ್ತೀರಾ ಚಿಯು ಅಂತ, ಬ್ಯುಸಿ ಪರ್ಸನ್, ಯಾವಾಗಲೂ ಫೋನಲ್ಲೇ ಇರ್ತಾರೆ. ಇವರೇ ಅದು. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಇವರು ಬೆಂಕಿ ಹಚ್ತವ್ರೆ. ಫೈರ್ ವುಮೆನ್ ಟು ಮಿಸ್ ಫೈರ್ ವುಮೆನ್. ಇವರು ಮಿಸ್ಟರ್ ಫೈರ್ ಮ್ಯಾನ್. ನರೇಶ್ ಅಂತ ಚಿಕನ್ ಕ್ಲೀನ್ ಮಾಡ್ತಿದ್ದಾರೆ, ಪೇಪರ್ ಹಾಕೋ ಬರ್ತಿದ್ದಾರೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇನ್ನೂ ಅಡುಗೆ ಅಂತೂ ಶುರು ಮಾಡಿಲ್ಲ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅಲ್ಲೊಬ್ಬ ನರೇಶ್ ಅಂತ ನೋಡಿ ಚಿಕನ್ ಕ್ಲೀನ್ ಮಾಡ್ತವನೆ. ಅಯ್ಯೋ ಪಾಪ, ಒಬ್ಬನೇ ಮಾಡ್ತವನೆ ನೋಡಿ. ಇವಾಗೆ ತಪ್ಪಲೆ ಬಿಸಿಯಾಗಿ ಎಣ್ಣೆ ಹಾಕವ್ರೆ, ಅಡುಗೆಗೆ ರೆಡಿ ಆಗ್ತಾ ಇದೆ. ಚಕ್ಕೆ ಜಾಸ್ತಿ ಹಾಕಿರ್ತಾರೆ, ಜಾಸ್ತಿ ಹಾಕ್ಬೇಡ. ಕೆಲಸನೇ ಇಲ್ಲಲ್ಲ ಹುಡುಗಿರ್ಗೆ, ಬರೋ ಸಿಡ್ಗೋಗೋಣ. ಏನು ವಾಪಸ್ ತೊಗೊಂಡೋಗೋದು ಬೇಡ. ಇವಾಗ ಈರುಳ್ಳಿ, ಇನ್ನೂ ಸ್ವಲ್ಪ ಹಾಕು. ನೋಡಿ, ಡ್ಯಾಮಿಂದ ನೀರು ಬಿಟ್ಟವ್ರೆ ಕೆರೆಗೆ. ಅಯ್ಯೋ ಕುರಿಗಳು. ನಾವು ಬರ್ಬೇಕಾದ್ರೆ ಅಲ್ಲಿ ಮರ ಕಾಣ್ತಿದ್ಯಾ, ಆ ಮರದಿಂದ ಹಿಂಗೆ ಬಂದಿದ್ದು. ಇವಾಗ ಆ ನೀರು ಫೋರ್ಸ್ ಎಲ್ಲಿ ಹೊಡಿತೈತೆ ನೋಡ್ರಾ, ಅದರಿಂದ ಅಷ್ಟು ಹೋಗ್ಬಿಟ್ಟೈತೆ. ನನ್ನ ವಿಡಿಯೋ ಒಲೆನ ಹಚ್ಚಿದ್ದು ಚೈತು ಅವರೇ. ಕಲರ್ ಇಲ್ಲ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡ್ಬಿಟ್ರೆ ನೀವು. ಇದು ಬೇಕಾದ್ರೆ ಸಪ್ರೇಟ್ ಮಾಡ್ತೀನಿ. ಚಲ್ಲೋಗುತ್ತೆ ಅದಕ್ಕೆ ಹೇಳಿದ್ದು, ಬೇಡ ಅಂತ. ಕಬಾಬ್ ಹಂಗೆ ಇನ್ನೊಂದೆರಡು ಅನುಷಕ್ಕ ಎಲ್ಲ ಒಟ್ಟಿಗೆ ಕುತ್ಕೊಳ್ಳಿ. ಉಪವಾಸ ನಮ್ಮ ಮನೇಲಿ ನಮ್ಮನ್ನ ಚಿಕನ್ ತಿನ್ಬಾರ್ದು ಅಂತ ಹೇಳೋರು ಅಲ್ಲ. ಇದು ತಿನ್ನೋರವರೇ ತಿಂತಾರೆ, ಇನ್ನೇನು ನಿಂದು. ಅದು ಕ್ಲೋಸ್ ಮಾಡು, ಝೂಮ್ ಮಾಡು. ಎಂದು ಹಾಂ ಪೀಸ್ ತೋರ್ಸೆ. ಪೀಸ್ ಬಂದಿಲ್ಲ ತವಾ ಬರ್ತಾರೆ. A few minutes later. ಇದ್ರೆ ನೋಡ್ತಾನೆ ಇರ್ಬೇಕಂತ ಅನಿಸ್ತೈತೆ. ವಾಟರ್ ಫೋರ್ಸ್ ನೋಡ್ರಿ ಅಪ್ಪ. ನೋಡಿ ನಾನು ಹೇಳಿದ್ನಲ್ಲ ಲಾಸ್ಟ್ ಟೈಮ್ ನಾವು ಹಿಡಿಬೇಕಾದ್ರೆ ಅಲ್ಲಿ ಇದ್ದಿದ್ದು ನೀರು ನೋಡಿದ್ರೆ ಎಲ್ಲಿವರೆಗೂ ಹೋಯ್ತೈತೆ. ಆ ಥರ ಹೊಡೆದಾಗ ನೀರು ಅಲ್ಲಿರೋ ಮನೆಲ್ಲ ಹೋಗ್ಬಿಡುತ್ತೆ. ಮನೆಲ್ಲ ಹೋಗ್ಬಿಟ್ರೆ ಇದೇ ಥರ ದೊಡ್ಡ ಹಳ್ಳ ಆಗುತ್ತೆ. ಅವ ನಡ್ಕೊಂಡು ಹೋಗೋದಕ್ಕೆ ದಾರಿ ಇರೋದು ಆ ಥರ ಆಗ್ತಿತ್ತು. ಸರಿ ಝೂಮಲ್ಲಿ ಇಟ್ಬಿಟ್ಟಿದ್ದೆ. ಹಾಂ ಇವಾಗ ನೋಡಿ ಗೊತ್ತಿದೆ. ಸೊ ಬನ್ನಿ. ನಂಬರ್ 4, ನಂಬರ್ 5 ಎಲ್ಲ ಮಾಡಿ ತಿಂದು ಸುಸ್ತಾಗಿ
ಮಾಡಿ ತಿಂದು ಬೆಳಗ್ಗೆ ಎಲ್ಲ ನಿದ್ದೆ ಆಯ್ತು. ಅವ್ರದೊಂದು ರೌಂಡ್ ನಿದ್ದೆನೂ ಆಗೋಯ್ತು. ಇಬ್ರು ಮಲ್ಗಿದ್ರು. ನೀನು ಹೋಗ್ತಾನೆ ಹೊರಡೋಣ ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡು. ಮಾವಿನ ಹಣ್ಣು ಎಲ್ಲಾದರೂ ಸಿಗ್ತಾ ನಿಮಗೆ? ಏನಾಯಿತು? ಇನ್ನೇನು ಎಲ್ಲರನ್ನ ಕರ್ಕೊಂಡೋಗಿ ಬಿಟ್ಟಾಯಿತು. ಸೊ ಇನ್ನು ಇಬ್ರು ಇದ್ದಾರೆ, ನಮ್ಮ ತಮ್ಮ ಮತ್ತು ಇಂದು ಅಂತ. ಸೊ ಅವ್ರಿಬ್ಬರನ್ನ ಬಸ್ ಸ್ಟಾಪ್ ಹತ್ರ ಬಿಟ್ಬಿಟ್ರೆ ಮುಗೀತಿನ. ನಾನು ನಮ್ಮ ತಮ್ಮ ಗಾಡೀಲಿ ಸೈ ಅಂತ ಹೋಯ್ತಾ ಇರೋದೆ. ಆಫ್ ರೋಡ್ ತುಂಬ ಜಾಸ್ತಿ ಐತೆ. ಬಾಬಾ ಊಟ ಅಡುಗೆ ಮಾತ್ರ ತುಂಬ ಚೆನ್ನಾಗಿ ಬಂತು. ಕಬಾಬ್ ಇನ್ನೂ ಮಸ್ತಾಗಿ ಬಂತು. ಚೆಂದಾಗಿ ತಿಂದ್ಬಿಟ್ಟು ಇಲ್ಲಿಂದ ಊಟ ರಿಟರ್ನ್ ತೊಗೊಂಡೋಗ್ಬಾರ್ದು ಅಂತ ಹೇಳ್ತಾರಪ್ಪ. ಅದಕ್ಕೆ ಸ್ವಲ್ಪ ಊಟ ಇಲ್ಲೇ ಬಿಟ್ಬಿಟ್ಟಿದ್ದೀವಿ. ಲಾಸ್ಟ್ ಟೈಮ್ ತೊಗೊಂಡೋದ್ವಿ, ಬಟ್ ತೊಗೊಂಡೋಗ್ಬೇಕು ಅಂತ ತೊಗೊಂಡೋಗಿಲ್ಲ, ಹೋಗ್ತಾ ಖಾಲಿ ಮಾಡಿಬಿಡೋಣ ಅಂತಲೇ ತೊಗೊಂಡೋಗಿದ್ದು. ಬಟ್ ಮನೆಗೆ ತೊಗೊಂಡೋಗಿದ್ವಿ. ತೊಗೊಂಡೋಗೋಣ ಅಂತಂದರೆ ಬೇಡ 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 ಅಂತ ಕಿರಿಸ್ತಾರ್ತವ್ರೆ. ಸರಿ ಆಯ್ತು ಬಿಡಿ ಅಂತ ಹೇಳ್ಬಿಟ್ಟು ನಾವು ಆ ಊಟನ ಇಲ್ಲೇ ಸ್ವಲ್ಪ ಬಿಟ್ಬಿಟ್ಟು ಹೊಡ್ತಾ ಇದ್ದೀವಿ. ಫಸ್ಟ್ ಟ್ರಿಪ್ಪು ಇವ್ರನ್ನ ಕರ್ಕೊಂಡು ಬಸ್ ಸ್ಟಾಪ್ ಹತ್ರ ಬಿಟ್ಬಿಟ್ರೆ ಇನ್ನು ಕೆಲಸ ಮುಗೀತು. ಆಲ್ರೆಡಿ ಇಬ್ಬರು ಹೊರಟ್ಬಿಟ್ರು, ಇನ್ನು ನಾವು ಮಾತ್ರ ಹೊರಡ್ಬೇಕೀಗ. ಇವ್ರು ಬಂದೇ ಬಿಟ್ಟು ನೋಡಿದ್ರ ಅಷ್ಟು ಮಾತಾಡ್ಕೊಂಡೇ ಬಂದುಬಿಟ್ರು. ನವಿಲ್ ನೋಡಿದ್ರಾ? ನವಿಲ್ ಅಲ್ಲಿ ಸುಮ್ಮನೆ ಹೇಳಿದೆ, ರೈಟ್ ಸೈಡ್ ನೋಡು, ಇಲ್ಲಿ ನೋಡು, ಸ್ವಲ್ಪ ಮುಂದೆ ಬಾ, ಅಲ್ಲಿ ನವಿಲು. ಸೊ ಇಲ್ಲಿ ಬಿಟ್ಬಿಟ್ಟು ಹೋಯ್ತಾ ಇರೋದೆ. ಇದೇ ಬಸ್ ಸ್ಟಾಪ್ ಅಂತ ಹೇಳಿದ್ರು, ಗೊತ್ತಿಲ್ಲ. ವಾವ್.